ಹಾಯ್ ಎಲ್ಲರಿಗೂ ನಮಸ್ತೆ. ಭಾರತೀಸ್ ಫುಡ್ ಚಾನಲ್‌ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಸಿಂಪಲ್ ಆಗಿ ಒಂದು ಬದನೆಕಾಯಿ ಫ್ರೈ ಮಾಡ್ತಾ ಇದ್ದೀನಿ. ಯಾವಾಗಲೂ ಈರುಳ್ಳಿ, ಟೊಮೊಟೊ ಬಳಸಿ ಗ್ರೇವಿ ಟೈಪ್ ಇಲ್ಲ ಅಂದ್ರೆ ಎಣ್ಣೆಗಾಯಿ ಮಾಡ್ತೀವಿ. ಆದ್ರೆ ಈ ತರ ಒಂದ್ಸಲ ಫ್ರೈ ಮಾಡಿ ನೋಡಿ ಎಷ್ಟು ಸೂಪರ್ ಆಗಿರುತ್ತೆ. ಬನ್ನಿ ಹಾಗಾದ್ರೆ ಶುರು ಮಾಡೋಣ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಟಿದ್ದೀನಿ. ಇದಕ್ಕೆ 1/4 ಕಪ್ನಷ್ಟು ಶೇಂಗಾ ಹಾಕಿ ಶೇಂಗಾದ ಸಿಪ್ಪೆ ಬಿಡೋವರೆಗೂ 2 ನಿಮಿಷ ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಶೇಂಗಾ ಫ್ರೈ ಆಗಿದ ನಂತರ ಒಂದು ಬೌಲ್ನಲ್ಲಿ ತೆಗೆದಿಡಬೇಕು. ನೆಕ್ಸ್ಟ್ ಇದಕ್ಕೆ ಅದೇ ಫ್ರೈಯಿಂಗ್ ಪ್ಯಾನ್ನಲ್ಲಿ 1/4 ಕಪ್ನಷ್ಟು ಗುರೆಳ್ಳು ಹಾಕ್ತಾ ಇದ್ದೀನಿ. ಇದಕ್ಕೆ ಕಾರೆಳ್ಳು ಅಥವಾ ಹುಚ್ಚೆಳ್ಳು ಅಂತಾನೂ ಕರೀತಾರೆ. ಇವು 1 ನಿಮಿಷ ಫ್ರೈ ಮಾಡಿದರೆ ಸಾಕು. ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡಿ ಒಂದು ಬೌಲ್ನಲ್ಲಿ ತೆಗೆದಿಡಬೇಕು. ಇವಾಗ ಫ್ರೈ ಮಾಡಿರೋ ಶೇಂಗಾ ಮತ್ತು ಗುರೆಳ್ಳು ಮಿಕ್ಸಿಂಗ್ ಜಾರ್ಗೆ ಹಾಕಿ ಪುಡಿ ಮಾಡ್ಕೋಬೇಕು. ಮೊದಲು ಶೇಂಗಾ ಹಾಕಿ ಪುಡಿ ಮಾಡಿ ಒಂದು ಬೌಲ್ನಲ್ಲಿ ತೆಗೆದಿಟ್ಕೋಬೇಕು. ನೀವು ನೋಡ್ಬೋದು ಫೈನ್ ಪುಡಿಯಾಗಿ ರೆಡಿಯಾಗಿದೆ. ನಂತರ ಗುರೆಳ್ಳು ಹಾಕಿ ಪುಡಿ ಮಾಡಿ ಇದು ಕೂಡ ಒಂದು ಬೌಲ್ನಲ್ಲಿ ತೆಗೆದಿಟ್ಕೋಬೇಕು. ಇವೆರಡು ಬೇರೆ ಬೇರೆಯಾಗಿ ರುಬ್ಕೋಬೇಕು. ಇಲ್ಲಿ ನಾನು ಈ ತರ ಇರುವ ಅರ್ಧ ಕೆಜಿ ಬದನೆಕಾಯಿ ತಗೊಂಡಿದ್ದೀನಿ. ಈ ಬದನೆಕಾಯಿ ಸಣ್ಣದಾಗಿ ಉದ್ದುದ್ದಕ್ಕೆ ಕಟ್ ಮಾಡ್ಕೋಬೇಕು. ಕಟ್ ಮಾಡಿದ ನಂತರ ಒಂದು ಪಾತ್ರೆನಲ್ಲಿ ಹಾಕಬೇಕು. ನೋಡಿ ಈ ತರ ಕಟ್ ಮಾಡ್ಕೊಂಡಿದ್ದೀನಿ. ಈ ಪಾತ್ರೆಗೆ ನಾನು ನೀರು ಮತ್ತು ಸ್ವಲ್ಪ ಉಪ್ಪು ಹಾಕಿಟ್ಟಿದ್ದೆ. ಇದೇ ತರ ಎಲ್ಲ ಬದನೆಕಾಯಿ ಕಟ್ ಮಾಡಿ ನೀರಿನಲ್ಲಿ ಹಾಕಿಡಬೇಕು. ಇದಾದ ಮೇಲೆ ಸ್ಟವ್ ಆನ್ ಮಾಡಿ ಫ್ರೈಯಿಂಗ್ ಪ್ಯಾನ್ ಇಟ್ಟಿದ್ದೀನಿ. ಇದಕ್ಕೆ 6ರಿಂದ 7 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅರ್ಧ ಚಮಚ ಸಾಸಿವೆ ಹಾಕಿ ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ 1 ಚಮಚ ಜೀರಿಗೆ ಹಾಕಿ ಜೀರಿಗೆ ಎಣ್ಣೆಯಲ್ಲಿ ಫ್ರೈ ಆದ ಮೇಲೆ 8ರಿಂದ 10 ಬೆಳ್ಳುಳ್ಳಿ ಹೆಸರನ್ನ ಹಾಕ್ತಾ ಇದ್ದೀನಿ. ಲೈಟ್ ಆಗಿ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ ಒಂದಿಷ್ಟು ಕರಿಬೇವು ಹಾಕಿ ಫ್ರೈ ಮಾಡಿ ನಂತರ ಇದಕ್ಕೆ ಕಟ್ ಮಾಡಿರೋ ಬದನೆಕಾಯಿ ಹಾಕಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಅರ್ಧ ಚಮಚ ಉಪ್ಪು, ಅರ್ಧ ಚಮಚ ಅರಿಶಿಣ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಇವಾಗ 3ರಿಂದ 4 ನಿಮಿಷ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು. ಮಧ್ಯ ಮಧ್ಯ ತಿರುಗಿಸ್ತಾ ಇರಬೇಕು. 3ರಿಂದ 4 ನಿಮಿಷ ಆದ ನಂತರ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಚೆನ್ನಾಗಿ ಬೆಂದಿದೆ. ಇಲ್ಲಿ ನಾನು ಬದನೆಕಾಯಿ ಫುಲ್ ಸಾಫ್ಟ್ ಆಗಿ ಬೇಯಿಸಲ್ಲ. 20% ಕಾಯಿ ಥರ ಇರಲಿಕ್ಕೆ ಬಿಡ್ತೀನಿ. ಆವಾಗಲೇ ಕ್ರಂಚಿ ಥರ ಟೇಸ್ಟ್ ಕೊಡೋದು. ಒಂದ್ಸಲ ಮಿಕ್ಸ್ ಮಾಡಿ ನೀವು ನೋಡ್ಕೋಬಹುದು ಎಷ್ಟು ಬೆಂದಿದೆ ಅಂತ. ಈಗ ಇದಕ್ಕೆ 4 ಚಮಚದಷ್ಟು ಹುಣಸೆ ಹಣ್ಣಿನ ರಸ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ ನಂತರ 2 ಚಮಚ ಖಾರದ ಪುಡಿ. ನಿಮಗೆ ಸ್ಪೈಸಿ ಬೇಕಂದ್ರೆ 2 ಚಮಚ ಇರಲಿ, ಇಲ್ಲ ಅಂದರೆ ನೀವು 1 ಚಮಚ ಬೇಕಾದರೆ ಹಾಕೋಬಹುದು. ನಂತರ ಅರ್ಧ ಚಮಚದಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲೇ ಬೇಯಲಿಕ್ಕೆ ಬಿಡಬೇಕು. 1 ನಿಮಿಷದ ನಂತರ ಓಪನ್ ಮಾಡಿ ಒಂದ್ಸಲ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ 2 ಚಮಚ ಶೇಂಗಾ ಪುಡಿ, 2 ಚಮಚ ಗುರೆಳ್ಳು ಪುಡಿ ಹಾಕಿ ಹಾಗೆ ಅರ್ಧ ಚಮಚ ಗರಂ ಮಸಾಲ ಹಾಕಿ ಮಸಾಲೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಡ್ರೈ ಥರ ಅನಿಸುತ್ತೆ. ಈ ಥರ 2 ಸಲ ನೀರು ಚಿಮುಕಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಮ್ಮೆ ಮುಚ್ಚಳ ಮುಚ್ಚಿ 1 ನಿಮಿಷ ಬೇಯಲಿಕ್ಕೆ ಬಿಡಬೇಕು. ಇಲ್ಲಿ ನೀರು ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ಇಲ್ಲ ಅಂದರೆ ಫುಲ್ ಸಾಫ್ಟ್ ಆಗಿ ಆ ಕ್ರಂಚಿನೆಸ್ ಹೋಗ್ಬಿಡ್ತಾವ. 1 ನಿಮಿಷದ ನಂತರ ಓಪನ್ ಮಾಡಿ ನೋಡಿ ಬದನೆಕಾಯಿ ಫ್ರೈ ರೆಡಿ ಆಗಿದೆ. ಸ್ಟವ್ ಆಫ್ ಮಾಡಿ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿದರೆ ಇವತ್ತಿನ ಸ್ಪೈಸಿ ಬ್ರಿಂಜಾಲ್ ಫ್ರೈ ರೆಡಿ. ಇವಾಗ ನೀವು ಸರ್ವ್ ಮಾಡ್ಕೋಬಹುದು. ಈ ಬ್ರಿಂಜಾಲ್ ಫ್ರೈ ರೊಟ್ಟಿ ಚಪಾತಿಗೆ ಬೆಸ್ಟ್ ಕಾಂಬಿನೇಷನ್. ನೀವು ನೋಡ್ಬೋದು ಮಸಾಲೆ ಎಷ್ಟು ಚೆನ್ನಾಗಿ ಒಂದೊಂದು ಪೀಸಿಗೂ ಅಂಟ್ಕೊಂಡಿದೆ ಅಂತ. ಈ ರೆಸಿಪಿ ಯಾವ ಟೈಮ್ನಲ್ಲೂ ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಹಾಗೆ ಮಧ್ಯಾಹ್ನದ ಲಂಚ್ ಬಾಕ್ಸ್ಗೂ ಕಟ್ಬೋದು. ಟ್ರೈ ಮಾಡಿ ಟೇಸ್ಟ್ ಮಾಡಿ ನೋಡಿ ಹಾಗೆ ನನಗೊಂದು ಕಮೆಂಟ್ ಮಾಡಿ ತಿಳಿಸಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಹಾಗೆ ಒಂದು ಲೈಕ್, ಶೇರ್ ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದೆ ಇನ್ನಷ್ಟು ಹೊಸ ಅಡುಗೆ ಹೊಸ ರುಚಿಯೊಂದಿಗೆ ಸಿಗೋಣ. ಸದಾ ಕಾಲ ಟೇಕ್ ಕೇರ್ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.